ನಮಸ್ಕಾರ. A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಬಂದಾಳ ಸರ್ಕಾರಿ ಶಾಲಾ ಮಕ್ಕಳಿಗೆ ಬ್ಯಾಗ್ ಪುಸ್ತಕ ವಿತರಣೆ. ದಾನ ನೀಡುವುದು ಅತ್ಯಂತ ಪುಣ್ಯದ ಕೆಲಸ ಅಂತ ಶಾಲೆಯ ಹಿರಿಯ ಶಿಕ್ಷಕ ಚಂದ್ರಶೇಖರ ಬೂನ್ಯಾರ್ ಅವರು ಹೇಳಿದರು. ಅವರು ಸಿಂದಗಿ ತಾಲೂಕಿನ ಬಂದಾಳ ಗ್ರಾಮದ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಪಾಠಶಾಲೆಯ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗ್ ಮತ್ತು ನೋಟ್ಬುಕ್ ವಿತರಣೆ ಮಾಡಿ ಈ ಸಂದರ್ಭದಲ್ಲಿ ಮಾತನಾಡಿದರು. ಮಕ್ಕಳ ಸಾಹಿತ್ಯ ಶಿಕ್ಷಕ ಬಸವರಾಜ್ ಅಗಸರ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ಶಾಲೆಯ ವಿಜ್ಞಾನ ಶಿಕ್ಷಕ ಕೃಷ್ಣರಾವ್ ಕುಲಕರ್ಣಿ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ಇನ್ನು ಈ ಸಂದರ್ಭದಲ್ಲಿ ದಾನದ ಪದವನ್ನ ಮರಣಾನಂತರ ಕೂಡ ಪಡೆದುಕೊಳ್ಳುತ್ತಾನೆ ಮನುಷ್ಯ ಅಂತ ಈ ಸಂದರ್ಭದಲ್ಲಿ ಹಿರಿಯರ ನುಡಿಯಾಗಿದೆ ಅಂತ ಹೇಳಿದ್ರು. ಶಿಕ್ಷಕ PV ಕುಲಕರ್ಣಿ ಅವರು ಮಾತನಾಡಿ, ನಮ್ಮ ಕೈಲಾದಷ್ಟು ದಾನ ಮಾಡೋದ್ರಿಂದ ದೇವರು ನಮ್ಮ ಮೇಲೆ ಪ್ರಸನ್ನ ಆಗುತ್ತಾನೆ. ಅದರಿಂದ ಜೋಗೂರು ಹೀರೋ ಮೋಟಾರ್ ಮಾರಾಟಗಾರರು ರಮೇಶ್ ಜೋಗೂರು ಸಾವುಕಾರ ಕುಟುಂಬಸ್ಥರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಶಿಕ್ಷಕರಾದ ಸಿದ್ದಲಿಂಗಪ್ಪ ಬಿ ಪೋದಾರ್, ಸುಮಂಗಲ ಎಸ್ ಕೆಂಬಾವಿ, ಮಲ್ಲಮ್ಮ ವ್ಯಾ ಹಿಪ್ಪರಗಿ, ಈಶ್ವರಿ ನಾಗಠಾಣ್, ಸೋಮಯ್ಯ ಬಿಜಾಪುರ ಸೇರಿದಂತೆ ಶಾಲೆಯ ಅಪಾರ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಿಂದಗಿ ತಾಲೂಕಿನಲ್ಲಿ ನಮ್ಮ ಬಂದಾಳ ಗ್ರಾಮದಲ್ಲಿ ಸಾಕಷ್ಟು ಜನ ಶ್ರೀಮಂತರದಾರ, ಆದರೂ ಕೊಡುವಂಥ ಮನಸ್ಸು ಬಹಳ ವಿರಳ. ಎಷ್ಟೋ ಜನ ಬರೀ ಕೂಡಿಡಬೇಕು ಅನ್ನತಕ್ಕಂಥದ್ದು ಅದೇ ಭ್ರಮೆಯಲ್ಲಿ ಹೋಗ್ತಾರೆ. ನಾವು ಇರೋ ತನಕ ಒಂದು ಸ್ವಲ್ಪ ಯಾರಾದರೂ ಬಡ ಜನರಿಗೆ ಪರೋಪಕಾರ ಮಾಡಬೇಕು, ಪುಣ್ಯದಾನ ಮಾಡಬೇಕಂತಕ್ಕಂಥ ಮನಸ್ಸು ಬರೋದು ಭಾಳಷ್ಟು ಜನ ಅಂತ ಈ ನಮ್ಮ ರಾಸರು ಕೇಳ್ಕೊಂಡಾಗ, ನಮ್ಮ ಪಂಡಿತರು ಕೇಳ್ಕೊಂಡಾಗ ನಮ್ಮ ಸಿಂದಗಿಯ ಶೋರೂಮ್ನಾಗಿರ್ತಕ್ಕಂಥ ರಮೇಶ್ ಜೋಗರವರು ನಮ್ಮ ಶಾಲೆಗೆ 20 ಮಕ್ಕಳಿಗೆ ಒಂದು ಉಚಿತ ಬ್ಯಾಗ್, ಪೆನ್ನ, ನೋಟ್ಬುಕ್, ಕ್ಲೇಪೆಟ್ಟ ಹೀಗೆ ಈ ರೀತಿ ಇರ್ತಕ್ಕಂಥ ವಿವಿಧ ಕಲಿಕಾ ಸಾಮಗ್ರಿಗಳನ್ನು ಕೊಟ್ಟಿದ್ದಕ್ಕಾಗಿ ನಮ್ಮ ಬಂದಾಳ ಗ್ರಾಮದ ಆರಾಧ್ಯ ದೇವರಾಗಿರ್ತಕ್ಕಂಥ ಶ್ರೀ ಗೊಲ್ಲಾಳೇಶ್ವರ ದೇವರು ಅವ್ರಿಗೆ ಇನ್ನಷ್ಟು ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಮ್ಮ ಸಮಸ್ತ ಗುರುಗಳ ಪರವಾಗಿ, ಸಮಸ್ತ ಶಾಲೆಯ ಪರವಾಗಿ ಆ ಗುರು ಗೊಲ್ಲಾಳೇಶ್ವರನ ಅಡಿದಾವರುಗಳ ಹಣೆ ಮಾಡಿದ್ದು ಬೇಡಿಕೊಳ್ತಾನೆ. ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. 20 ವಿದ್ಯಾರ್ಥಿಗಳಿಗೆ ಒಂದು ಚಲೋದೊಂದು ಬ್ಯಾಗ, ನೋಟ್ಬುಕ್, ಪೆನ್ನ, ಕ್ಲಿಪ್ ರಟ್ಟ ಹೀಗೆ ಎಲ್ಲಾ ಸಾಮಾನುಗಳನ್ನು ಕೊಟ್ಟು ಇವತ್ತು ಅವ್ರ ಪುಣ್ಯಾತ್ಮರು ಕೊಟ್ಟು ಕಳಿಸಿದ್ದಾರೆ. ಇವತ್ತು ನಮ್ಮ ಶಾಲೆಯ ಮುಖ್ಯ ಗುರುಗಳಾಗಿ ಹಾಗೂ ನಮ್ಮೆಲ್ಲ ಸರ್ವ ಶಿಕ್ಷಕರಾಗಿ ಆ ಜೋಗೂರ ಮೋಟರ್ಸ್ ಮಾಲೀಕರಾದಂಥ ರಮೇಶ್ ಸಾವುಕಾರ ಅವರಿಗೆ ನಾವು ಜೋರಾದ ಚಪ್ಪಾಳೆ ಮತ್ತು ಅಭಿನಂದನೆ. ಆ ದಾನಿಗಳ ಕುರಿತು ನಮ್ಮ ಹಿರಿಯ ಶಿಕ್ಷಕರಾದ ಶ್ರೀ ಚಂದ್ರಶೇಖರ್ ಬೂನ್ಯಾರ್ ಸರ್ ಒಂದು 2 ಮಾತನಾಡಲು ವಿನಿಸ್ಕೊಳ್ತಾ ಇದೆ. ದಾನವಿಲ್ಲದ ಮನೆಯು ದೊಡ್ಡದಾದರೇನು, ಹೀನಗುಣವುಳ್ಳವನಿಗೆ ಹಿರಿತನ ಬಂದರೇನು, ತಾನು ಉಣ್ಣದ ದ್ರವ್ಯ ಎಷ್ಟಿದ್ದರೇನು, ಶ್ವಾನನ ಮನೆಯೊಳಗೆ ಹಾಲಿದ್ದಂತೆ ಪುರಂದರ ವಿಠಲ ಎನ್ನುವಂತೆ ಎಷ್ಟೋ ಶ್ರೀಮಂತರದ ಭಾಳಷ್ಟು ಜನ ಇವತ್ತಿನ ನಮ್ಮ ಭಾರತದಲ್ಲಾಗಲಿ ಅಥವಾ ನಾವು ಕನ್ನಡ. ಮೊನ್ನೆ ಒಂದು ಸಿಂದಗಿ ಪಟ್ಟಣದ ಹೀರೋ ಶೋರೂಮ್, ಹೀರೋ ಗಾಡಿ ಅಂತ ಅಲ್ಲ, ಅಲ್ಲಿ ಗಾಡಿಗಳು 2 ವೀಲರ್ ಗಾಡಿ ದ್ವಿಚಕ್ರ ವಾಹನದ ಮಾಲೀಕರಾದ ರಮೇಶ್ ಜೋಗೂರು ಸಾವುಕಾರ ಅವರು ನಾವು ಸಹಜವಾಗಿ ನಮ್ಮ ಮುಖ್ಯ ಗುರುಗಳು ನಾವು ಒಂದು ಗಾಡಿ ತೊಗೊಳಕ್ಕೆ ಹೋಗಿದ್ದೆವು. ಅಲ್ಲಿ ಹೋದಾಗ ಸುಮ್ಮನೆ ಸ್ವಲ್ಪ ನಕಲಿ ಆಡ್ರೆವು. ಸಾವುಕಾರ ನಮ್ಗೆ ಒಂದು 1000 ರೂಪಾಯಿ ಬಿಡ್ರಿ ಅಂತಂದಾಗ ಅವ್ರು ನಮಗೆ 3000 ರೂಪಾಯಿ ಬಿಟ್ಟಿದ್ರು. ಬ್ಯಾಡ್ರಿ ಅಂತ ತಿಳ್ಕೊಂಡು ಕೊಡ್ತಿದ್ರು. ಅದೇ 3000 ರೂಪಾಯಿ ನಮ್ಮ ಶಾಲೆಯ ಮಕ್ಕಳಿಗೆ ಕಾಣಿಕೆ ಕೊಡ್ರಿ ಅಂತ ಹೇಳ್ಕೊಂಡಾಗ ನಮ್ಮ ಶಾಲೆಯಲ್ಲಿ ನನಗೆ ಇದ್ದಿದ್ದು 20 ಮಕ್ಕಳು ಇವತ್ತು ಒಂದಲ್ಲ ಒಂದು ಕೊರೆದೇವ ಅನ್ನೋದು ಇವತ್ತೇ ನನಗೆ ಗೊತ್ತಾ. ಒಟ್ಟು ಟೋಟಲ್ ನಮ್ಮ ಶಾಲೆ ಒಳಗೆ 20 ಮಕ್ಕಳು, ಒಂದು ಕಡೆಗೆ ತಂದೆ ಇಲ್ಲ, ಒಂದು ಕಡೆಗೆ ತಾಯಿ ಇಲ್ಲ ಅಂತ ಒಂದು ಭಾವನೆ ಇಟ್ಕೊಂಡು ಇರತಕ್ಕಂಥ ಶಾಲೆಯಲ್ಲಿ ನಮ್ಮ ಶಾಲೆಯಲ್ಲಿ ಮಕ್ಕಳು ಕಲಿತಾವ. ಇನ್ನು ಕೆಲವರು ಮಂದಿ ಯಥಾರ್ಥ ಇರೋದ್ರಿಂದ ಅಲ್ಲಿ ಕೊಟ್ಟಿವಿ. ಅದಕ್ಕೆ ಅವ್ರು ಜೋಗೂರು ಸಾವುಕಾರ ಏನಂದ್ರು, ಇಲ್ಲ ಸರ ನಿಮ್ಗೆ ಏನು ಬೇಕು ಅದನ್ನ ಎಲ್ಲಿ ಅಂಗಡಿ ಒಳಗೆ ತೊಗೊಂಡು ಹೋಗ್ರಿ ಅಂತ ತಿಳ್ಕೊಂಡು ಹೇಳಿದಾಗ ನಾಳೆ ಯಾರು ಬ್ಯಾಗ್ ಬಿಟ್ಟು ಬಂದಿರಿ, ಮತ್ತ ಯಾರು ಭಾಷಣ ಮಾಡ್ಬೇಕನ್ನ ಇವತ್ತು ರೆಡಿ ಮಾಡ್ಕೊಡ್ರಿ. ಆದ್ರ ಮಾಡ್ಕೊಂಬಂದು ನಾಳೆ ಹೆಸರು ಕೊಡ್ರಿ. ಯಾರ ಕಡೆ? ನಮ್ಮ ಸುಜಾತ ಹಿರೇಮಠನ ಕಡೆ ಹೆಸರು ಕೊಡ್ರಿ. ತಿಳಿತಿಲ್ಲ?